ಮೂಲಭೂತವಾಗಿ ಒಂದಿಷ್ಟು ಸೌಕರ್ಯಗಳು ಜನತೆಗೆ ಬೇಕು ಅಂತ ಇರುತ್ತೆ. ಅದನ್ನು ಪೂರೈಸುವಲ್ಲಿ ತಾವು ತಮ್ಮ ತಂದೆಯವರು ಸದಾಕಾಲ ಜನರ ಪರವಾಗಿ ನಿಂತಿದ್ದೀರಿ. ಶಿವಮೊಗ್ಗದ ರಸ್ತೆಗಳ ಬಗ್ಗೆ ನಾನು ಮಾತಾಡಿದೆ. ಇದ್ರ ಜೊತೆಗೆ ಒಂದು ಅಡಿಷನಲ್ ಏನು ಹೇಳಿದ್ರೆ ಆಗುಂಬೆ ಟನಲ್ ರೋಡ್ NH 207 ಸರ್, ಇದೊಂದು ಬಹಳ ದೊಡ್ಡ ಸವಾಲಿನ ಕೆಲಸ. ಯಾಕಂದರೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಒಂದು ನ್ಯಾಷನಲ್ ಹೈವೇ ನಿರ್ಮಾಣ ಮಾಡೋದು ಅಂತ ಸರ್ ಹೇಗೆ ಸಾಧ್ಯ ಆಯಿತು ಸರ್? ಅಲ್ಲ, ಈಗ ಪ್ರಪೋಸಲ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲೊಂದು ಟನಲ್ ಆಗಬೇಕು ಅನ್ನೋದು. ಯಾಕೆಂದರೆ ಇವತ್ತು ಶಿವಮೊಗ್ಗದಿಂದ ನೇರ ಹಾರ್ಬರ್ ಸಿಟಿ ಮ್ಯಾಂಗ್ಳೂರಿಗೆ ಲಿಂಕ್ ಮಾಡುವಂಥ ಒಂದು ಘಾಟ್ ಸೆಕ್ಷನ್ ಅದು ಆಗುಂಬೆ ಘಾಟು. ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಈಗ ಪ್ರೆಸೆಂಟ್. ಅದನ್ನು ವೈಡ್ನಿಂಗ್ ಮಾಡ್ಲಿಕ್ಕೆ ಹೋದರೆ ಇನ್ನೂ ಸ್ಲೈಡಿಂಗ್ ತುಂಬ ಹೆಚ್ಚಿಗೆ ಆಗ್ಬೋದು ಅಂತ ನಮ್ಮ ಇದು. ಹಾಗೆ ಪರಿಸರನೂ ಉಳಿಬೇಕು. ಜನರು ಇನ್ನೂ, ಯಾಕೆಂದರೆ ನಂಬರ್ ಆಫ್ ಹಾಸ್ಪಿಟಲ್ ಪೇಷಂಟ್ಸ್ ಇದು ಇರ್ಬೋದು, ಮತ್ತು ಕೋಸ್ಟಲಿಂದ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಈ ಕಡೆ ಬರ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ಈ ಕಡೆಯಿಂದ ದಟ್ ಮೀನ್ಸ್ ಶಿವಮೊಗ್ಗ ಮಲೆನಾಡು ಕಡೆಯಿಂದ ವೆಜಿಟೇಬಲ್ಸ್ ಎಲ್ಲ ಹೋಗ್ತಾ ಇರುತ್ತೆ. ಸೊ ಈ ಎಲ್ಲ ದೃಷ್ಟಿಯಿಂದನೂ ಕೂಡ ನಮಗೆ ಘಾಟ್ ಏನಿದೆ ತುಂಬ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಪರಿಸರನ ಉಳಿಸ್ಕೊಂಡು ಇತಿಹಾಸದ ಅನೇಕ ಹಳೆ ಪುಟಗಳಲ್ಲಿದೆ. ಇದು ಮುಂಬೈ ಹೋಗ್ತಾ ಖಂಡಾಲ ಘಾಟ್ ಇರ್ಬೋದು, ಪರಿಸರ ಏನೋ ಹಾಳಾಗಲ್ಲ. ಸೊ ಪರಿಸರ ಉಳಿಸ್ಕೊಂಡು ಟನಲ್ ಮಾಡಿದ್ರೆ, ಈಗಿರೋ 2 ವೇನ 4 ವೇ ಮಾಡಿಬಿಟ್ರೆ ಪರಿಸರ ತುಂಬ ಹಾಳಾಗುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಟನಲ್ ಅಂತೇಳಿ ಈಗ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೆ DPR ಮಾಡಲಿಕ್ಕೂ ಕೂಡ ಪ್ರಪೋಸಲ್ನ ಮೊನ್ನೆ ಗಡ್ಕರಿಜಿ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡೋಣ, ಪ್ರಪೋಸಲ್ ಸಬ್ಮಿಟ್ ಆದಮೇಲೆ ಟನಲ್ ಒಳ್ಳೆಯದು, ಇರೋದು ವೈಡ್ನಿಂಗ್ ಮಾಡಿದ್ರೆ ಒಳ್ಳೆಯದು ನೋಡಿಕೊಂಡು ಮಾಡುವಂಥ ಒಂದು ಅವಕಾಶ ಅದು. ಮತ್ತು ಇನ್ನೊಂದು ನಮ್ಮ ರಿಯಲಿ ಯಾವುದೇ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತೀವಿ. ಇದು ಒಂದು. ಮತ್ತು ಯೋಗ ನೋಡಿ, ಈ ಮನೆಯದು ನಮ್ಮ ತಾಯಿ ಇಲ್ಲಿ ಬಂದಂಥವ್ರಿಗೆಲ್ಲ ಬಡಿಸಿದಂಥ ಒಂದು ಕೈ. ಇವತ್ತು ನಮ್ಮ ತಾಯಿ ನಮ್ಮ ಜೊತೆಗಿಲ್ಲ. ನಮ್ಮ ತಾಯಿ ಇದ್ದಾಗ ಪ್ರತಿ ವರ್ಷ ದಸರಾದ ಸಂದರ್ಭದಲ್ಲಿ ನಮ್ಮ ಸಿಗುಂದೂರು ತಾಯಿ ಸನ್ನಿಧಾನಕ್ಕೆ, ಸಿಗುಂದೂರು ಚೌಡೇಶ್ವರಿ ಸನ್ನಿಧಾನಕ್ಕೆ, ಮತ್ತು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ಪ್ರತಿ ವರ್ಷ ನಾವು ಹೋಗ್ತಾ ಇದ್ವಿ. ಆದರೆ ಇವತ್ತು ಆ ಎರಡೂ ದೇವರ ಕ್ಷೇತ್ರವನ್ನು ಒಂದು ಸೇವೆ ಮಾಡುವಂಥ ಒಂದು ಅವಕಾಶ ಇವತ್ತು ನನಗೆ, ಅದು ನಮ್ಮ ಕುಟುಂಬಕ್ಕೆ, ನಮ್ಮ ಸಂಘಟನೆ, ಆ ದೇವ್ರು ನಂಗೆ ಕೊಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಬೈಂದೂರು ಇಟ್ ಈಸ್ ಉಡುಪಿ ಡಿಸ್ಟ್ರಿಕ್ಟು. ಆ ಕ್ಷೇತ್ರ ಇವತ್ತು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದೆ. ಅಲ್ಲೂ ಕೂಡ ಕೊಲ್ಲೂರು ಮೂಕಾಂಬಿಕಾ ಕಾರಿಡಾರ್ ಅಂತೇಳಿ ನಂಗೆ ವಿಶ್ವಾಸ ಇದೆ. ಕಮ್ಮಿ ಅಂದ್ರೂ ಕೂಡ ಒಂದು 200 crores ಸ್ಯಾಂಕ್ಷನ್ ಮಾಡಿಸುವಂಥ ಎಲ್ಲ ಪ್ರಯತ್ನ ಕೂಡ ಆಗ್ತಾ ಇದೆ ಬೈಂದೂರು ಕ್ಷೇತ್ರ. ಅಲ್ಲಿ ನಿಮ್ಮ ರಾಘಣ್ಣನ ಇವತ್ತೇನು ಕ್ಯಾಸ್ಟ್ ಪೊಲಿಟಿಕ್ಸ್ ಅಂತ ಹೇಳ್ತಾರಲ್ಲ, ಒಂದ್ ಮನೇನು ನಮ್ದೇನಿಲ್ಲ. ಸಂಘಟನೆ ಆಶೀರ್ವಾದ, ದೊಡ್ಡ ಸಂಖ್ಯೆ ಬ್ಯಾಕ್ವರ್ಡ್ ಕ್ಲಾಸು, ಬಡವರಿದ್ದಾರೆ, ಮೀನುಗಾರರಿದ್ದಾರೆ. ಹಾಗಾಗಿ ದೊಡ್ಡ ಸಂಖ್ಯೆ ಅಲ್ಲಿದ್ದಾರೆ. ನನ್ನ 8 ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೀಡ್ ಕೊಡುವಂಥ ಕ್ಷೇತ್ರ ನಮ್ಮ ಬೈಂದೂರು ಕ್ಷೇತ್ರ. ಹಾಗಾಗಿ ಇವತ್ತು ಆ ಬೈಂದೂರಿನಲ್ಲಿ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನ ಇರ್ಬೋದು. ಮತ್ತು ಅದೇ ರೀತಿ ನಾನೇನು ಹೇಳಕ್ ಕೊಟ್ಟಿದ್ದೆ ಅಂದರೆ, ನಮ್ಮ ಚೌಡೇಶ್ವರಿ, ಸಿಗುಂದೂರು ಚೌಡೇಶ್ವರಿ ಒಂದು ಗ್ರಾಮ ಪಂಚಾಯತಿ ರಸ್ತೆ. ನಮ್ಮ ತಂದೆ MP ಇದ್ದಾಗ ಗಡ್ಕರಿಜಿ ಅವರು ವಿನಂತಿ ಮಾಡಿಕೊಂಡ್ರು. ಫಾದರ್ CM ಇದ್ದಾಗ ಅದಕ್ಕೆ 200 crores ಕೊಟ್ಟು ಸಾಲಲ್ಲ ಅಂತ ಆಯಿತು. ಸೊ ದೊಡ್ಡ ಅಮೌಂಟ್ ಕೇಂದ್ರದಿಂದ ತರಬೇಕು ಅಂದರೆ ದಟ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್. ಅದು ಗ್ರಾಮ ಪಂಚಾಯತಿ ರಸ್ತೆ, ಅದು ಬರಲ್ಲ. ಹಾಗಾಗಿ ಆ ಗ್ರಾಮ ಪಂಚಾಯತಿ ರಸ್ತೆಯನ್ನು ನ್ಯಾಷನಲ್ ಹೈವೇ ನಂಬರ್ ಕೊಟ್ಟು ಕೇಂದ್ರದಿಂದ 560 ಕೋಟಿ ಕೊಟ್ಟು ₹1 ರಾಜ್ಯ ಸರ್ಕಾರದಿಲ್ಲಮ್ಮ. ಇವನ್ ಲ್ಯಾಂಡ್ ಅಕ್ವಿಸಿಷನ್ ಇರ್ಬೋದು, ಪ್ರಾಜೆಕ್ಟ್ ಇರ್ಬೋದು, ಇಷ್ಟು ಕೂಡ ಕೇಂದ್ರದ್ದು. ಸೊ ಇವತ್ತು ಅದೊಂದು ಇಡೀ ದೇಶದಲ್ಲಿ ಕೇಬಲ್ ಸ್ಟೇ ಟೆಕ್ನಾಲಜಿ ಏನಿದೆ ಅದನ್ನು ಯುಟಿಲೈಸ್ ಮಾಡಿಕೊಂಡು ದೇಶದ ನಂಬರ್ 1 ಬ್ರಿಡ್ಜ್ ಅನ್ನಲಿಕ್ಕೆ ಗುಜರಾತಲ್ಲಿ ಒಂದಿದೆ. ಸೇಮ್ ಇದು ಕೂಡ ಅಷ್ಟೇ 250 meters ಏನಿದೆ, ಎರಡು ಸೇಮ್. ಇದು ಆ ಬ್ರಿಡ್ಜ್ ಲೋಕಾರ್ಪಣೆ ಆಯಿತು, ನಿಮ್ಗೆ ಗೊತ್ತಂತ ವಿಚಾರ. ಈ ರೀತಿ ನ್ಯಾಷನಲ್ ಹೈವೇ ಅಂತ ಆಗಲೇ ಕೇಳಿದಾಗೆ ಆಗುಂಬೆ ಟನಲ್ ಇರ್ಬೋದು, ಅನೇಕ ನ್ಯಾಷನಲ್ ಹೈವೇ ವರ್ಕ್ಸ್ಗಳು ನಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇದೆ.